ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಷಯ ಹಾರ್ಟ್ ಬಗ್ಗೆ. ನಿಮ್ಮ ಜಿಲ್ಲೆಗಳಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಿಮ್ಗೇನಾದ್ರು ಲೆಕ್ಕ ಇದೆಯಾ? ಖಂಡಿತ ಇಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ತಾಲೂಕು, ನಮ್ಮ ಊರುಗಳಲ್ಲಿ ಲೆಕ್ಕ ಹಾಕ್ಬೋದು, ತಾಲೂಕಲ್ಲಿ ಲೆಕ್ಕ ಹಾಕ್ಬೋದು. ಆದ್ರೆ ಈ ಜಿಲ್ಲಾ ಮಟ್ಟಕ್ಕೆ ಬಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಆಗ್ತವೆ ಅಂತ ಲೆಕ್ಕ ಹಾಕೋದು ಕಷ್ಟದ ಮಾತು. ನಾನು ಈ ಮಾತು ಯಾಕೆ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಈಗ ಪ್ರಚಲಿತವಾಗಿ ಹಾಸನ ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ ಸುಮಾರು 20ರಿಂದ 22 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಡುತ್ತಿದೆ. ಅಲ್ಲಿ ಮಾತ್ರ ಕೌಂಟ್ ಮಾಡ್ತಿದ್ದಾರೆ. ಅದು ಕೌಂಟ್ ಕರೆಕ್ಟ್ ಆಗಿದೆಯಾ? ಹಾಗಂತ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಹಾರ್ಟ್ ಅಟ್ಯಾಕ್ ಇಲ್ವಾ? ಖಂಡಿತ ಇದೆ. ನೀವುಗಳು ಹಾರ್ಟ್ ಹಾಸ್ಪಿಟಲ್ ಎಮರ್ಜೆನ್ಸಿ ಡೋರ್ ಅಲ್ಲಿ ನಿಂತ್ಕೊಂಡು ನೋಡಿ, ಒಂದ್ ದಿನಕ್ಕೆ, 15 ದಿನಕ್ಕೆ, ಒಂದ್ ತಿಂಗಳಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಪೇಷಂಟ್ ಬರ್ತವೆ, ಎಷ್ಟು ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗ್ತವೆ ಅಂತ ಕೌಂಟ್ ಮಾಡಬಹುದು. ಈಗ ಹಾಸನಲ್ಲಿ 22 ಜನ ಡೆತ್ ಆಗಿದ್ದಾರೆ ಹಾರ್ಟ್ ಅಟ್ಯಾಕ್ ಇಂದ ಅನ್ನೋದು ಅದು ಸತ್ಯ ಇರಬಹುದು. ಆದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಆಗಬಹುದು, ಅದಕ್ಕಿಂತ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆಗ್ತಿದೆ. ಕಾರಣ ನಮ್ಮ ದೈನಂದಿನ ಚಟುವಟಿಕೆ, ನಮ್ಮ ದಿನಚರಿ, ನಮ್ಮ ಪಯಣ ಸರಿ ಇಲ್ಲ, ಸೂಕ್ಷ್ಮವಾಗಿಲ್ಲ. ನಮ್ಮ ಹಿರಿಯರು ಅವರು ಚೆನ್ನಾಗಿ ಏನೋ ಆಹಾರ ಪದ್ಧತಿ ಇತ್ತು, ಬದುಕುವ ರೀತಿ ನೀತಿಗಳು ಕರೆಕ್ಟ್ ಇದ್ದು. ಈಗ ಯಾಕೆ ಈ ತರ ಆಗ್ತಿದೆ? ವ್ಯಾಕ್ಸಿನ್ ತಗೊಂಡಿದ್ವಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಅಥವಾ ಏನೋ ಒಂದು ಸ್ವಭಾವ ಹೇಳೋದು ತಪ್ಪು. ಮೊದಲು ನಮ್ಮ ದಿನಚರಿ, ನಮ್ಮ ದೈನಂದಿನ ಚಟುವಟಿಕೆಗಳು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಳು ಎಲ್ಲ ಹಾಳಾಗ್ತಿದಾವೆ. ನಾವು ಕರೆಕ್ಟ್ ಆಗಿ ಬದುಕಿಸ್ಕೊಂಡು ಹೋಗ್ತಿಲ್ಲ. ಶುಗರ್, BP, ಥೈರಾಯ್ಡ್, ತೂಕ ಜಾಸ್ತಿ, ಹಾದಿ ಬೀದಿ ತಿಂಡಿ ತಿನಿಸುಗಳು ತಿನ್ನೋದು, ರಾತ್ರಿ 12-1 ಗಂಟೆಗೆ ಮಲಗೋದು, ಹಗಲೊತ್ತು 12-1 ಗಂಟೆಗೆ ಎದ್ದೇಳೋದು, ಊಟ ಯಾವಾಗ ಅಂದ್ರೆ ಅವಾಗ ತಿನ್ನೋದು. ನೆಮ್ಮದಿನೇ ಇಲ್ಲ ಮನುಷ್ಯನಿಗೆ. ಯಾವಾಗ ತಿಳುವಳಿಕೆ ಬರುತ್ತೋ ಅವಾಗ ಸ್ಟ್ರೆಸ್, ಡಿಪ್ರೆಷನ್, ಟೆನ್ಷನ್ ಇವೆಲ್ಲ ಸ್ಟಾರ್ಟ್ ಆಗ್ತಿದಾವೆ. ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಕೆರೆಯಲ್ಲಿ, ಊರಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ದೇಶದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬರೀ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್. ನಾನು ಹೇಳಿದ್ನಲ್ಲ, ನೀವು ಹಾರ್ಟ್ ಹಾಸ್ಪಿಟಲ್ ನ ಎಮರ್ಜೆನ್ಸಿ ಒಂದು ಡಿಪಾರ್ಟ್ಮೆಂಟ್ ಹೊರಗಡೆ ನಿಂತ್ಕೊಂಡು ನೋಡ್ತೀರಿ ಎಷ್ಟು ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳು ಡೈಲಿ ಅಲ್ಲಿ ಹೋಗ್ತಿರ್ತವೆ ಅಂತ. ಬರೀ ನಿಮ್ಗೆ ಹತ್ತಿರದಿರೋ ಹಾರ್ಟ್ ಹಾಸ್ಪಿಟಲ್, ಇಡೀ ಕರ್ನಾಟಕ ಹಾರ್ಟ್ ಹಾಸ್ಪಿಟಲ್ ಎಷ್ಟು ಬರ್ಬೋದು ಒಂದ್ ದಿನಕ್ಕೆ? ದೇಶ ತಗೊಂಡ್ರೆ, ರಾಜ್ಯಗಳು, ದೇಶಗಳು ತಗೊಂಡ್ರೆ, ಜಗತ್ತು ತಗೊಂಡ್ರೆ ಒಂದ್ ದಿನಕ್ಕೆ ಎಷ್ಟೆಲ್ಲ ಆಗ್ತಿದಾವೆ, ಲೆಕ್ಕವಿಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಒಂದು ಹಿರಿಯರಿಗೆ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ, ನಮಗೆ ಏನಾದ್ರೂ ಶುಗರ್, BP, ಥೈರಾಯ್ಡ್ ಇದ್ರೆ, ನಾವೇನಾದ್ರೂ ತೂಕ ಜಾಸ್ತಿ ಇದ್ರೆ, ನಮಗೆ ಏನಾದ್ರೂ ಸುಮ್ನೆ ಭ್ರಮೆ, ಹುಚ್ಚು ಇದ್ರೆ, ಅವ್ರಿಗೆ ಪಕ್ಕದಲ್ಲಿರೋರು ಹಾರ್ಟ್ ಅಟ್ಯಾಕ್ ಆಯ್ತು, ಡೆತ್ ಆದ್ರು, ನಮ್ಗೆ ಏನಾನ ಆಗುತ್ತಾ ಅನ್ನೋ ಒಂದು ಭಯ, ಇಂಥವೆಲ್ಲ ಇದ್ರೆ ಸೀದಾ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹಾರ್ಟ್ ನ ಚೆಕ್ ಮಾಡ್ಬೇಕು. ಇಲ್ಲ ಹಾರ್ಟ್ ಹಾಸ್ಪಿಟಲ್ಗೆ ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ನಿಮ್ಗೇನು ಆಪರೇಷನ್, ಆಂಜಿಯೋಗ್ರಾಮ್, ಸ್ಟಂಟ್ ಹಾಕಲ್ಲ. ಚೆಕ್ಅಪ್ ಹೋದ ತಕ್ಷಣ ಫೈಲ್ ಮಾಡ್ತಾರೆ, ಫೈಲ್ ಮಾಡ್ಕೋಬೇಕು, ECG ಮಾಡ್ತಾರೆ, ಡಾಕ್ಟರ್ ಏನೇನ್ ಚೆಕ್ಅಪ್ ಹೇಳ್ತಾರೆ ಅದೆಲ್ಲ ಮಾಡ್ಬೇಕಾಗುತ್ತೆ. ಮುಜುಗರ ಏನಕ್ಕೆ? ಇದೇನೋ ಅಂತೀರಾ? ಶುಗರ್ ಇದೆಯಾ, BP ಇದೆಯಾ, ಥೈರಾಯ್ಡ್ ಇದೆಯಾ, ತೂಕ ಜಾಸ್ತಿ ಇದೆಯಾ, ಸ್ವಲ್ಪ ನಡ್ಕೊಂಡೋದ್ರೆ ಉಸಿರಾಡ ಕಷ್ಟ ಆಗುತ್ತಾ, ಬೆವರು ಬರುತ್ತಾ, ಯಾವಾಗಾದ್ರೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀರಾ? ಇಂಥದ್ದು ಏನಾಗಿದ್ರೆ ಹಾರ್ಟ್ ಚೆಕ್ಅಪ್ ಮಾಡ್ಬೇಕು. ಡೈಲಿ ಡ್ರಿಂಕ್ಸ್ ಮಾಡೋರು, ಡೈಲಿ ಸ್ಮೋಕ್ ಮಾಡೋರು, ಗುಟ್ಕಾ ತಿನ್ನೋರು, ತಂಬಾಕು ತಿನ್ನೋರು, ಇವರೆಲ್ಲ ಹಾರ್ಟ್ ಚೆಕ್ ಮಾಡ್ಬೇಕು. ಅದೆಲ್ಲ ಇದ್ರೂ ಕೂಡ ಸಮಸ್ಯೆಗಳು ಏನೋ ಇಲ್ಲ ಅನ್ನೋ ತರ ಓಡಾಡಿ ಒಂದಿನ ಜೀವ ಬಿಡೋದು. ನನ್ನ ಪಕ್ಕದಲ್ಲೇ ಒಂದು ಊರಲ್ಲಿ ಘಟನೆ ನಡೀತು. ಹುಡುಗ, 25 ವರ್ಷ ಹುಡುಗ, ನೈಟ್ ಇದೇನೋ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ನೆ ಮನೇಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಏನಿಲ್ಲ, ಅಸಿಡಿಟಿ ಅಂತ. ಬೆಳಗ್ಗೆ ಆಗೋದ್ರೊಳಗಡೆ ಡೆತ್ ಆಗಿದ್ದಾರೆ. ಅದು ಹಾರ್ಟ್ ಅಟ್ಯಾಕ್. ಅದು ನೆಗ್ಲೆಕ್ಟ್ ಮಾಡಿರೋದು, ಚಿಕ್ಕವನ್ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿರೋದು. ಮಾಡ್ಬೇಡಿ ನೆಗ್ಲೆಕ್ಟ್ ದಯವಿಟ್ಟು. ಇದು ಹಾಸನ ಒಂದೇ ವಿಷಯ ಅಲ್ಲ, ಎಲ್ಲಾ ಜಿಲ್ಲೆಗಳಿರೋ ಸಮಸ್ಯೆ. ಅಲ್ಲಿ ಕೌಂಟ್ ಮಾಡ್ತಿದ್ದಾರೆ, ಬೇರೆ ಜಿಲ್ಲೆಗಳಲ್ಲೂ ಕೌಂಟ್ ಮಾಡಿದ್ರೆ ಅಷ್ಟೇ ಆಗ್ಬೋದು, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ದಯವಿಟ್ಟು ನೀವುಗಳು ನಿಮ್ಮ ಹತ್ತಿರದ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು
ಚೆಕಪ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕ ಬಂದ್ರೆ ಕಲಬುರಗಿನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಹುಬ್ಳಿನಲ್ಲೂ ಕೂಡ ಹಾರ್ಟ್ ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಇದಾವೆ. ಆಮೇಲೆ ಮೈಸೂರಲ್ಲಿ ಜಯದೇವ ಹಾರ್ಟ್ ಹಾಸ್ಪಿಟಲ್ ಇದೆ. ಬೆಂಗಳೂರಲ್ಲೂ ಹಾರ್ಟ್ ಹಾಸ್ಪಿಟಲ್ ಜಯದೇವ ಇದೆ. ಪ್ರೈವೇಟ್ಗಳು ಸಿಕ್ಕಾಪಟ್ಟೆ ಇದಾವೆ. ಜಸ್ಟ್ ಒಂದು ECG ನಿಮಗೆ ಏನೇನೋ ಆದಾಗ ಜಸ್ಟ್ ECG ಒಂದು 500 ತಗೋಬಹುದು ಪ್ರೈವೇಟ್ ಅವರು. ಒಂದು 500 ರೂಪಾಯಿ ECG ಮಾಡ್ಕೊಳ್ಳಿ. ನಾರ್ಮಲ್ ಇದ್ರೆ ನೀವು ನುಟ್ಟಿಸರು ಬಿಡಬಹುದು, ಆರಾಮಾಗಿ ನಿದ್ದೆ ಮಾಡಬಹುದು ಮನೆಯಲ್ಲಿ. ರಾತ್ರಿ 10 ಗಂಟೆ ಆಗಿದೆ ಅಪ್ಪ ಈಗೆಲ್ಲ ಹೋಗೋದು ಹಾಸ್ಪಿಟ್ಲ್ಗೆ, ನನಗೆ ಅಸಿಡಿಟಿ ಇದೆ, ಏನು ತೊಂದರೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಥೈರಾಯ್ಡ್ ಇಲ್ಲ, ತಂದೆ ತಾಯಿಗೂ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ವಂಶ ಪರಂಪರವಾಗಿ ನಮ್ಗೆ ಯಾರಿಗೂ ಏನು ಇಲ್ಲ, ನಾನು ಆರಾಮಾಗಿರ್ತೀನಿ, ಅಸಿಡಿಟಿ ಇದೆ ಅಂದ್ರೆ ಕೆಟ್ಟ ಹೋಗ್ತೀರಾ. ಬರೀ 25 ವರ್ಷ 30 ವರ್ಷ ಇಷ್ಟರೊಳಗಡೆನೆ ಹಾರ್ಟ್ ಅಟ್ಯಾಕ್ ಆಗಿರೋ ಸುದ್ದಿ ಒಂದು ಹಾಸನಲ್ಲಿ ನಡೀತಿದೆ, ದಿಗ್ಭ್ರಮೆಗೊಳಿಸಿದೆ. ಕರ್ನಾಟಕ ಸರ್ಕಾರ ಸಂಶೋಧನೆ ಮಾಡಕ್ಕೆ ನುರಿತ ವೈದ್ಯರ ತಂಡವನ್ನು ರಚಿಸಿದೆ. ಯಾಕೆ, ಏನ್ಗೋಸ್ಕರ ಆಗ್ತಿದೆ, ಏನಿರ್ಬೋದು ಹಿನ್ನೆಲೆ, ಹಾಸನಲ್ಲೇ ಯಾಕೆ ಆಗ್ತಿದೆ ಅಂತ ಆ ಸಂಶೋಧನೆ ರಿಪೋರ್ಟ್ ಏನು ಕೊಡ್ತಾರೆ ನುರಿತ ತಜ್ಞರು ನೋಡ್ಬೇಕಾಗಿದೆ, ಕಾದು. ಸೊ ನಾನು ಪ್ರತಿಯೊಬ್ಬರಲ್ಲೂ ಹೇಳ್ತೀನಿ, ನೆಗ್ಲೆಕ್ಟ್ ಮಾಡಬೇಡಿ. ನಾನು ಹೇಳಿದ್ನಲ್ಲ, ಉತ್ತರ ಕರ್ನಾಟಕ ಬಂದ್ರೆ ಕಲಬುರಗಿನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ, ಅಥವಾ ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ಗಳು ಇರಬಹುದು. ECG ಮಾಡಬಹುದು, ಅಲ್ಲಿ ಮಾಡ್ತಿರ್ತಾರೆ, ಅಲ್ಲೇ ECG ಮಾಡ್ಕೊಂಡು ನೋಡಬಹುದು. ಏನಾದ್ರು ಸಮಸ್ಯೆ ಇದ್ರೆ ಮುಂದೆ ಕಳಿಸ್ತಾರೆ ಅವರು. ಎಲ್ಲ ಅನುಕೂಲ ಇದೆ, ಸರ್ಕಾರಗಳು ಎಲ್ಲ ಅನುಕೂಲಗಳು ಮಾಡಿದಾವೆ. ಹಾಸ್ಪಿಟಲ್ಗಳು ಎಲ್ಲ ಜಿಲ್ಲೆಗಳಲ್ಲೂ ಇದಾವೆ, ತಾಲೂಕು ಮಟ್ಟದಲ್ಲೂ ಇದಾವೆ. ತಾಲೂಕು ಮಟ್ಟದಲ್ಲೂ ECG ಎಲ್ಲ ಮಾಡುವಷ್ಟು ಫೆಸಿಲಿಟಿ ಇದಾವೆ ಹಾಸ್ಪಿಟಲ್ಗಳು. ನೆಗ್ಲೆಕ್ಟ್ ಮಾಡ್ಕೊಂಡು ಜೀವ ಕಳ್ಕೊಂಡು ನಂಬಿದವ್ರನ್ನ ಅನಾಥ ಮಾಡೋದು ಎಷ್ಟು ಸರಿ? ಸೊ ನಾನು ಹೇಳಕ್ ಬರ್ತಿರೋದು ಏನು, ಹುಷಾರಾಗಿರಿ. ನನ್ನ ಒಂದು ಚಾನೆಲ್ನ ಉದ್ದೇಶ ಏನು, ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ನನ್ನ ಈ ತರ ಹಾರ್ಟ್ ಬಗ್ಗೆ ವಿಷಯಗಳು ನಿರಂತರವಾಗಿರ್ತವೆ. ಮೊದಲ ಬಾರಿಗೆ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಲ್ಲರೂ ಚೆನ್ನಾಗಿರಿ. ನೀವು ಅಷ್ಟೇ ಅಲ್ಲ, ನಿಮ್ಮ ನಂಬಿದವರು ಚೆನ್ನಾಗಿರೋ ತರ ನೋಡ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರು ಕೂಡ ಈ ತರ ಏನಾರ ಬಳಲ್ತಿದ್ರೆ, ಸಮಸ್ಯೆಲಿದ್ರೆ ನೆರವಾಗಿ, ಎದೆ ನೋವು ಅಂದ್ರೆ ಹಾರ್ಟ್ ಹಾಸ್ಪಿಟಲ್ ಕಳಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಸನ ವಿಷಯ ಅಂತ ತಗೊಂಡು ನಾನು ಇಷ್ಟೆಲ್ಲ ಮಾತಾಡ್ಬೇಕಾಯ್ತು. ಸೊ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ಏನಾದ್ರೂ ಸಮಸ್ಯೆ ಅನಿಸಿದ್ರೆ ಬೇಗ ಹಾಸ್ಪಿಟಲ್ಗೆ ಹೋಗಿ. ಅದು ಸ್ಪೆಷಲಿ ಹಾರ್ಟ್ ಸಮಸ್ಯೆ ಅಂದ್ರೆ ಬೇಗ ಹೋಗ್ಬಿಟ್ಟು ECG ಮಾಡಿಕೊಂಡು ಡೌಟ್ ಕ್ಲಿಯರ್ ಮಾಡಿಕೊಳ್ಳಿ. ನಿಮ್ಗೋಸ್ಕರ ಅಲ್ಲ ಅಂದ್ರು ನಿಮ್ಮನ್ನು ನಂಬಿದವರಿಗೋಸ್ಕರ. ಅನಾಥ ಮಾಡಬೇಡಿ ಯಾರನ್ನು. ನಿಮ್ಮನ್ನೇ ನಂಬಿ ಬದುಕೋ ಜೀವಗಳಿಗೋಸ್ಕರ ಆದ್ರೂ ನೀವು ಆರೋಗ್ಯವಂತರವಾಗಿರಿ. ಧೂಮಪಾನ, ಮದ್ಯಪಾನ ಬಿಡಿ. ಟೈಮ್ ಬಿಟ್ ಟೈಮ್ ಊಟ ಮಾಡೋದನ್ನ ಬಿಡಿ. ಸಕಾಲಕ್ಕೆ ವಾಕಿಂಗು, ವ್ಯಾಯಾಮ ಮಾಡ್ತಾ ಇರಿ. ಎಲ್ರೂ ಚೆನ್ನಾಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.